ಹಿರೇಮಠ ಇವರು ನಮ್ಮ ಜಮಖಂಡಿ ತಾಲೂಕಿನ ಗ್ರಾಮಾಡಳಿತಾಧಿಕಾರಿಗಳು ಸನಾಳ ಗ್ರಾಮದಲ್ಲಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾರೆ. ನಿನ್ನೆ ಮಧ್ಯಾಹ್ನ ಒಂದು 12 ಗಂಟೆ ಸುಮಾರು ಅವರು ಒಂದು ಸನಾಳ ಗ್ರಾಮ ವ್ಯಾಪ್ತಿಯಲ್ಲಿ ಒಂದು ಟ್ರ್ಯಾಕ್ಟರ್ ಅನ್ನ ಮರಳು ತುಂಬಿರುವಂತಹ ಟ್ರ್ಯಾಕ್ಟರ್ ಅನ್ನ ಹಿಡಿದಿರ್ತಾರೆ. ಅದನ್ನ ತಾವೇ ಟ್ರ್ಯಾಕ್ಟರ್ ನ ಹುಡ್ಕೊಂಡು ಬರ್ತಾರೆ. ಯಾಕಂದ್ರೆ ತಮ್ಗೆಲ್ಲ ಗೊತ್ತಿರೋಂಗೆ ಮರಳು ದಂಧೆ ವ್ಯಾಪಕವಾಗಿ ಎಲ್ಲೆಡೆನೂ ಇದ್ದಾಗ ಟಾಸ್ಕ್ ಫೋರ್ಸ್ ನಾವು ಆಕ್ಟಿವ್ ಮಾಡಿದೀವಿ. ಲಾಸ್ಟ್ 3 ತಿಂಗಳಿಂದ ಟಾಸ್ಕ್ ಫೋರ್ಸ್ ನಮ್ದು ಏನಿದೆ ಅದು ಆಕ್ಟಿವ್ ಮಾಡಿದೀವಿ. ಎಲ್ಲ ಅಧಿಕಾರಿ ವರ್ಗದವರು ಆ ಟಾಸ್ಕ್ ಫೋರ್ಸ್ ನಲ್ಲಿ ಇರ್ತಾರೆ. ಆ ಡೈರೆಕ್ಷನ್ ನ ಪ್ರಕಾರ ನಮ್ಮ ಗ್ರಾಮ ಆಡಳಿತಾಧಿಕಾರಿ ಟ್ರ್ಯಾಕ್ಟರ್ ನ ತಾನೇ ಸ್ವತಃ ಪಡ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ಗ್ರಾಮೀಣ ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಸುಮಾರು 3 ಗಂಟೆಗೆ. ಆನ್ ದಿ ವೇ ಬರುವಾಗ್ಲೂ ಸಹ ಅಲ್ಲಿ ಪೊಲೀಸ್ ಪೇದೆ ಇರ್ತಾರೆ, ಅದ್ರ ಜೊತೆಗೆ ಅವರು ಇರ್ತಾರೆ. ಅವ್ರಿಗೆ ಅವಾಗ್ಲೂ ಸಹ ದಾರಿಲಿ ಅಡ್ಡಗಟ್ಟಿ ಗಾಡಿ ವಾಪಸ್ ಒಯ್ಯಿರಿ ಅಂತ ಹೇಳಿನೂ ದಬ್ಬಾಳಿಕೆ ಮಾಡಿರ್ತಾರೆ ಆ ಗ್ರಾಮಸ್ಥರು. ನಂತರದಲ್ಲಿ ರಾತ್ರಿ 9 ಗಂಟೆ ಸುಮಾರಿಗೆ ಅವರ ಮನೆಗೆ ಹೋಗಿ ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈದು, ನಿನ್ ಮೇಲಿಂದ ಸನಾಳ ಗ್ರಾಮಕ್ಕೆ ಯಾವ ರೀತಿ ಬರ್ತಿ ನೋಡ್ತೀವಿ, ನಿನ್ನನ್ನ ಏನ್ ಮಾಡ್ಬೇಕು ಹಂಗ್ ಮಾಡ್ತೀವಿ ಅಂತನ್ನುವಂತಹ ಒಂದು ಮಾತುಗಳನ್ನ ನಾವು ಅವ್ರು ಮಾಡಿರುವಂತಹ ವಿಡಿಯೋಗಳ ಮೂಲಕ ಖಚಿತಪಡಿಸ್ಕೊಂಡಿರ್ತೇವೆ. ಗ್ರಾಮ ಆಡಳಿತಾಧಿಕಾರಿಗೆ ಆಗಿರುವಂತಹ ಏನು ಅಮಾನುಷ ಘಟನೆ ಇದೆ, ಸರ್ಕಾರಿ ಅಧಿಕಾರಿಯಾಗಿ ಅವರು ಅವರ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಿರ್ತಾರೆ. ಮೇಲಾಧಿಕಾರಿಗಳ ಹೇಳಿರುವಂತಹ ಕೆಲಸವನ್ನ ಅವ್ರು ಮಾಡಿರ್ತಾರೆ. ಅವರಿಗೆ ಆಗಿರುವಂತಹ ಏನು ಅನ್ಯಾಯ ಅಥವಾ ಅವರಿಗೆ ಆಗಿರುವಂತಹ ಒಂದು ಏನು ಘಟನೆ ಇದೆ, ಇದನ್ನ ಇಡೀ ಜಿಲ್ಲಾಡಳಿತ, ಕಂದಾಯ ಇಲಾಖೆಯ ನಾವೆಲ್ಲರೂ ಎಸಿ ಆಗಿರ್ಬೋದು, ತಹಶೀಲ್ದಾರ್, ಡಿಸಿ ಎಲ್ಲರೂ ಸಹ ಖಂಡನೆ ಮಾಡ್ತೇವೆ. ಈಗಾಗಲೇ ನಮ್ಮ ತಹಶೀಲ್ದಾರರೇ ಖುದ್ದು ಹೋಗಿ ಪೊಲೀಸ್ ಸ್ಟೇಷನ್ಗೆ FIR ಅನ್ನ ದರ್ಜ್ ಮಾಡಿದ್ದೀವಿ. ಒಂದು 3-4 ಜನ ಅಪರಾಧಿಗಳಿದ್ದಾರೆ. ಅವರು FIR ಕಾಪಿ ಇದೆ. ಅವರ ಹೆಸರಿನ ಹಿಡ್ಕೊಂಡು ಅವರಿಗೆ ನಾವು ಪ್ರತಿಯನ್ನು ನಿಮ್ಗೆ ಕಳಿಸ್ತೀವಿ. FIR ಮಾಡಿದ್ದೀವಿ. ಆದಷ್ಟು ಬೇಗ ಅವರನ್ನ ಕಸ್ಟಡಿಗೆ ತಗೊಳ್ಳುವಂತಹ ಪ್ರಕ್ರಿಯೆಯು ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳಿಗೆ ಸಮಸ್ಯೆ ಆದಾಗ ನಾವು ಅವರೊಟ್ಟಿಗೆ ಇರ್ತೇವೆ. ಅವರೊಂದಿಗೆ ಇದ್ದು ಪೊಲೀಸ್ ಏನು ಕಾನೂನುಬದ್ಧವಾಗಿ ನಾವೇನ್ ಕ್ರಮ ವಹಿಸಬೇಕು ಅದನ್ನ ಮಾಡ್ತೇವೆ ಅಂತ ನಾನು ಈಗ ತಮ್ಗೆಲ್ಲ ಗೊತ್ತಿರೋಂಗೆ ಕಳೆದ 3-4 ತಿಂಗಳು ಯಾವಾಗ ನಮ್ಮ ನದಿ ಪಾತ್ರದ ಹಳ್ಳಿಗಳಲ್ಲಿ ನದಿ ನೀರು ಕಡಿಮೆ ಆಗಿದೆ, ಜನವರಿ ತಿಂಗಳಿನಿಂದ ವ್ಯಾಪಕವಾಗಿ ನಮ್ಮ 3 ತಾಲೂಕಿನಲ್ಲಿ ಮರಳು ದಂಧೆ ಪ್ರಾರಂಭ ಆಯಿತು. ನಂತರದ ದಿನಗಳಲ್ಲಿ ನಾವು ಟಾಸ್ಕ್ ಫೋರ್ಸ್ ಅಂತ ಹೇಳಿ ಒಂದು ಮರಳು ನೀತಿಯ ಅನುಸಾರ 7 ಇಲಾಖೆಗಳನ್ನ ಕ್ರೋಢೀಕರಣ ಮಾಡಿ ತಾಲೂಕಾ ಮಟ್ಟದಲ್ಲಿ ನಾವು ಎಲ್ಲ ಅಧಿಕಾರಿಗಳನ್ನ ಹಾಕೊಂಡು ಆದೇಶವನ್ನ ಮಾಡಿದ್ದೇವೆ. ಅದರಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಹ ಕೆಲಸ ನಿರ್ವಹಣೆ ಮಾಡ್ತಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ, ಮೈನರ್ ಇರಿಗೇಷನ್ ಇರ್ಬೋದು, ಪೊಲೀಸ್ ಇರ್ಬೋದು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲರೂ ಸೇರಿ ನಾವು ಕಾರ್ಯನಿರ್ವಹಣೆಯನ್ನು ಅಚ್ಚುಕಟ್ಟಾಗಿ ಮಾಡ್ತಿದ್ದೀವಿ. ಸೋಫಾರ್ ನಮ್ಮ ಉಪ ವಿಭಾಗದಲ್ಲಿ 24 FIRಗಳಾಗಿದ್ದಾವೆ. ಜಮಖಂಡಿ ತಾಲೂಕಿನಲ್ಲಿ ಮತ್ತು ಮುಧೋಳ ತಾಲೂಕಿನಲ್ಲಿ ಅತಿ ಹೆಚ್ಚು FIRಗಳನ್ನ ನಾವು ಮಾಡಿದ್ದೀವಿ. ಸಾಧ್ಯವಾದಷ್ಟು ಈ ಅಕ್ರಮ ದಂಧೆಯನ್ನ ಕಡಿವಾಣ ಹಾಕೋದಕ್ಕೆ ನಮ್ಮ ತಹಶೀಲ್ದಾರ್ ಆದಿಯಾಗಿ ಎಲ್ಲ ಇಲಾಖಾ ಮಟ್ಟದ ಅಧಿಕಾರಿಗಳು ಯಾರ್ಯಾರಿದ್ದಾರೋ ಅವರೆಲ್ಲರೂ ಸಹ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿರೋಂಗೆ ಹೋದ ತಿಂಗಳು ಲೋಕಾಯುಕ್ತರು ಸಹ ಮುಧೋಳ ತಾಲೂಕಿನಲ್ಲಿ ರೇಡ್ ಮಾಡಿರ್ತಾರೆ. ಅದರ ನಂತರದಲ್ಲಿಯೂ ಸಹ ಬಹಳಷ್ಟು ತೀಕ್ಷ್ಣವಾದಂತಹ ಕ್ರಮಗಳನ್ನ ತಹಶೀಲ್ದಾರರು ಕೈಗೊಂಡಿರ್ತಾರೆ. ಯಾವುದೇ ಕಾರಣಕ್ಕೂ ಅಕ್ರಮ ಮರಳು ದಂಧೆಯನ್ನ, ಮಣ್ಣು ದಂಧೆಯನ್ನ ನಾವು ಸ್ಟಾಪ್ ಮಾಡ್ಬೇಕು, ನಿಯಂತ್ರಣ ಮಾಡ್ಬೇಕು ಅಂತ ಹೇಳಿನೇ ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿರೋದ್ರಿಂದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಸಹಾಯದೊಂದಿಗೆ, ಪೊಲೀಸ್ ಇಲಾಖೆಯ ಸಹಾಯದೊಂದಿಗೆ ನಾವು ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದ್ದೇವೆ. ಆದಷ್ಟು ನಿಯಂತ್ರಣ ಮಾಡುವಂತಹ ಕೆಲಸವನ್ನ ನಾವು ಮಾಡ್ತೇವೆ. ಈಗ